ಎಲ್ಲರಿಗೂ ನಮಸ್ಕಾರ. IPL ನಿಂದ ಒಂದು ಬೇಗ ಅಪ್ಡೇಟ್ ಬರ್ತಾ ಇದೆ. ಅದು ಬಂದ್ಬಿಟ್ಟು ನಮ್ಮ RCB ತಂಡದ್ದು ನಿನ್ನೆ ನೈಟ್ DK ಶಿವಕುಮಾರ್ ಅವರು ಬಂದ್ಬಿಟ್ಟು ಪ್ರೆಸ್ ಮೀಟ್ ನಲ್ಲಿ ಏನ್ ಹೇಳಿದ್ರು ಅಂತ ನೀವು ಕೂಡ ಕೇಳಿದ್ದೀರಾ. ಅಂಡ್ ಹಾಗೆ DK ಶಿವಕುಮಾರ್ ಅವರು ನಿನ್ನೆ ನೈಟ್ ಹೇಳಿದ್ರು, IPL ನ ಯಾವುದೇ ಒಂದೇ ಒಂದು ಮ್ಯಾಚ್ ಅನ್ನ ನಾವು ಬೇರೆಡೆ ಸ್ಥಳಾಂತರ ಮಾಡಿಸೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಅಂಡ್ ಹಾಗೆ IPL ನ ಬಂದ್ಬಿಟ್ಟು ನಾವು ನಮ್ಮ ಬೆಂಗಳೂರು ತಂಡ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಡಿಸ್ತೀವಿ ಅಂತೇಳಿ ನಿನ್ನೆ ನೈಟ್ DK ಶಿವಕುಮಾರ್ ಅವರು ಪ್ರೆಸ್ ಮೀಟ್ ನಲ್ಲಿ ಹೇಳ್ಕೊಂಡ್ರು. ಅಂಡ್ ಹಾಗೆ BCCI ಇದರ ಬಗ್ಗೆ ಏನ್ ಹೇಳ್ತು, ಅಂಡ್ ಹಾಗೆ ಲಾಸ್ಟ್ ಇಯರ್ ನ ಕೋರ್ಟ್ ಕೇಸ್ ಏನಾಯ್ತು ಅಂತೇಳಿ ಬನ್ನಿ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ. DK ಶಿವಕುಮಾರ್ ಅವರು ಹೇಳಿದ ತಕ್ಷಣ IPL ನ ಪ್ರತಿಯೊಂದು ಮ್ಯಾಚ್ ಅನ್ನು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಹೋಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಇದಕ್ಕೆ ಆದಂತ ಒಂದು ಕಮಿಟಿ ಇದೆ ಗುರು, ಆ ಕಮಿಟಿ ಅವರು ನಿರ್ಧಾರ ಮಾಡಬೇಕು. BCCI ನವರ ನಿರ್ಧಾರವೇ ಕೊನೆಯ ನಿರ್ಧಾರ ಆಗಿರುತ್ತೆ. ಅಂಡ್ ಹಾಗೆ ರಾಯಲ್ ಚಾಲೆಂಜರ್ಸ್ ನಾವು ಮ್ಯಾನೇಜ್ಮೆಂಟ್ ಅವರು ಕೂಡ ನಿರ್ಧಾರ ತಗೋಬೇಕು ಇದ್ರ ಬಗ್ಗೆ. ಅಂಡ್ ಇದಪ್ಪ ಆಯ್ತಂದ್ರೆ ಇನ್ನು ಲಾಸ್ಟ್ ಇಯರ್ ಬಂದ್ಬಿಟ್ಟು ಕೋರ್ಟ್ ಕೇಸ್ ಆಯ್ತು. ಕೋರ್ಟ್ ಕೇಸ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಂದ್ಬಿಟ್ಟು ಫೈನ್ ಕೂಡ ಕಟ್ಟಿ ಬಂತು. ಅಂಡ್ ಹಾಗೆ ಈ ಸ್ಟೇಡಿಯಂ ನ ಬ್ಯಾನ್ ಕೂಡ ಮಾಡಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ, ಇತ್ತೀಚೆಗೆ ಯಾವುದೇ ಒಂದೇ ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ ಆಗಲಿ ಅಂಡ್ ಹಾಗೆ ಲೋಕಲ್ ಮ್ಯಾಚ್ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದ್ಬಿಟ್ಟು ಹೋಸ್ಟ್ ಮಾಡಿಲ್ಲ. ಸಡನ್ ಆಗಿ ಬಂದ್ಬಿಟ್ಟು DK ಶಿವಕುಮಾರ್ ಅವರು ಈ ತರ ಅನೌನ್ಸ್ ಮಾಡಿಬಿಟ್ರಲ್ಲ ಅಂತ ಹೇಳಿ ಗುರು ಎಲ್ರಿಗೂ ಶಾಕ್ ಆಯ್ತು. ಅಂಡ್ ಹಾಗೆ ನಾನು ಕೂಡ ಶಾಕ್ ಆದೆ. ಅಲ್ಲ ಗುರು, ಲಾಸ್ಟ್ ಇಯರ್ ಬಂದ್ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ಕೇಸ್ ಆಯ್ತು. ಅಂಡ್ ಹಾಗೆ ಚಿನ್ನಸ್ವಾಮಿ ಸ್ಟೇಡಿಯಂ ನ ಬ್ಯಾನ್ ಕೂಡ ಮಾಡಿದ್ರು. ಅಂಡ್ ಹಾಗೆ ಇದಕ್ಕೆ ಅಷ್ಟೊಂದು ಕೆಪಾಸಿಟಿ ಕೂಡ ಇಲ್ಲ. ಅಂಡ್ ಹಾಗೆ ಅಷ್ಟೊಂದು ಪ್ಲೇಸ್ ಕೂಡ ಇಲ್ಲಿ ಇಲ್ಲ ಜನಸಂದಣಿಯ ದಟ್ಟವನ್ನು ತಡ್ಕೊಳ್ಳುವಂತಕ್ಕೆ. ಅಂಡ್ ಅದಕ್ಕಾಗಿ ಈ ಸ್ಟೇಡಿಯಂ ನ ಬ್ಯಾನ್ ಕೂಡ ಮಾಡಿದ್ದಾರೆ. ಆದ್ರೆ DK ಶಿವಕುಮಾರ್ ಅವರು ಈ ತರ ಹೇಳ್ಬಿಟ್ರಲ್ಲ ಗುರು. ಅಂಡ್ ಹಾಗೆ ನನಗೂ ಕೂಡ ಇಷ್ಟನೇ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಮ್ಯಾಚ್ ನಡೆದ್ರೆ. ಅಂಡ್ ಹಾಗೆ ಟೈಟ್ ಗೈಡೆನ್ಸ್ ನ ಮುಖಾಂತರ ನಾವು ಕೂಡ ಇಲ್ಲಿ ಮ್ಯಾಚ್ ನಡೆಸ್ತೀವಿ ಅಂತ DK ಶಿವಕುಮಾರ್ ಅವರು ಹೇಳ್ಕೊಂಡ್ರು. ನನಗೇನು ಅನ್ಸುತ್ತೆ ಅಂದ್ರೆ ಇಲ್ಲಿ ಮ್ಯಾಚ್ ಅನ್ನ ನಡೆಸೋದಿಲ್ಲ. ಯಾಕಪ್ಪ ಅಂತಂದ್ರೆ ಲಾಸ್ಟ್ ಇಯರ್ ಬಂದ್ಬಿಟ್ಟು ಆ ತರ ಆದ್ಮೇಲೂ ಮತ್ತೆ BCCI ಬಂದ್ಬಿಟ್ಟು ಇಲ್ಲಿಗೆ ಕೈ ಹಾಕ್ತಾರ ಅಂತೇಳಿ ನನಗೆ ಅನ್ಸೋದಿಲ್ಲ. ಅಂಡ್ ಮತ್ತೆ ಅದೇ ತಪ್ಪನ್ನ ಮಾಡೋದಕ್ಕೆ BCCI ನವರು ಹೋಗೋದಿಲ್ಲ ಅನ್ಸುತ್ತೆ. ಹಾಗಾಗಿ ಇನ್ನೊಂದು ಕಾಯ್ದು ನೋಡಬೇಕು ಯಾವ ತರ ಇರುತ್ತೆ. DK ಶಿವಕುಮಾರ್ ಅವರು ಈ ತರ ಹೇಳಿದ್ರು. ಅಂಡ್ ಹಾಗೆ BCCI ನ ನಿರ್ಧಾರ ಏನಾಗಿರುತ್ತೆ ಅಂತೇಳಿ ನಾನು ವೇಟ್ ಮಾಡ್ತಾ ಇರ್ತೇನೆ. ಅಂಡ್ ಹಾಗೆ ನೀವು ಕೂಡ ವೇಟ್ ಮಾಡಿ. ಅಂಡ್ ಇದೇ ತರದ IPL ನ ಅಪ್ಡೇಟ್ಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.